ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮಾಹಿತಿ ಎದ್ರ ಬಗ್ಗೆ ಅಂತಂದರೆ, ಈಗಾಗಲೇ ನಮ್ಮ ಸಪ್ಲಿಮೆಂಟ್ರಿ ಎಕ್ಸಾಮನ್ನು ಬರೆದು ಮತ್ತು ಆ ಒಂದು ಎಕ್ಸಾಮಿನ ರೀವ್ಯಾಲ್ಯೂಯೇಷನ್ ಸಲುವಾಗಿ ಕಾಯ್ತಿರುವಂಥ ಅಭ್ಯರ್ಥಿಗಳಿಗೆ ಮಾಹಿತಿ ಇರುತ್ತೆ. ನೋಡಿ, ನಾನು ಒಂದು 3 ಡೇಸ್ ಬ್ಯಾಕಲ್ಲಿ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನಿಮಗೆ, ಏನು ಸ್ಟೇಟಸ್ ಅಪ್ಡೇಟ್ ಆಗಿದೆ ಅಂಥೇಳಿ. ಸೊ ಇವತ್ತು ತಾರೀಕು ನೋಡಿರಿ, 4/8/2026. ಇವತ್ತಿನ ಅಪ್ಡೇಟ್ ಏನಿದೆ ಅಂತಂದರೆ, ರೀವ್ಯಾಲ್ಯೂಯೇಷನದ್ದು ಏನು ನಿಮ್ಮ ಪೇಪರ್ಗಳು ನಡೀತಾ ಇತ್ತು ಅದು 99.99% ಕಂಪ್ಲೀಟ್ ಆಗಿದೆ. ಹೌದು ರೀ, ನಿಮ್ಮ ಪೇಪರ್ ವ್ಯಾಲ್ಯೂಯೇಷನ್ಸ್ ಕಂಪ್ಲೀಟ್ ಆದಂಗಾಗಿದೆ. ಸೊ ಇನ್ನು ಮುಂದೆ ನೀವು ಕಾಯಬೇಕಾಗುತ್ತೆ ನಿಮ್ಮ ರಿಸಲ್ಟ್ ಸಲುವಾಗಿ. ಹಾಗಂತೇಳಿ ಇದು ನಾಳೆ ಬೆಳಿಗ್ಗೆ ಬರೋದಿಲ್ಲ, ನಾಡ್ದು ಬರೋಂಗಿಲ್ಲ, 2 ಡೇಸ್ 3 ಡೇಸಲ್ಲಿ ಬರುವಂಥದ್ದಲ್ಲ. ಯಾಕಂತಂದರೆ ಇನ್ನೊಂದು ಸಲ ಕ್ರಾಸ್ ವೆರಿಫೈ ಮಾಡ್ತಾರೆ. ಯಾವುದಾದ್ರೂ ಪೇಪರ್ ರೀವ್ಯಾಲ್ಯೂಯೇಷನ್ ಮಾಡೋದು ಮಿಸ್ ಆಗಿದೆಯಾ ಅಂತ ಚೆಕ್ ಮಾಡಬೇಕಾಗುತ್ತೆ. ಅದೊಂದು ಸಲ ಚೆಕ್ ಮಾಡಲಿಕ್ಕೆ ಒಂದು 2 ಡೇಸ್ ತೊಗೊತಾರೆ. ಆನ್ಲೈನ್ ಮುಖಾಂತರ ಚೆಕ್ ಮಾಡಿದ ಮೇಲೆ ಎಲ್ಲ ಕರೆಕ್ಟ್ ಇದೆಯಪ್ಪ, ಯಾರ್ದು ಪೇಪರ್ ಮಿಸ್ ಆಗಿಲ್ಲ ಅಂತ ಅಂದ್ಕೊಂಡ ಮೇಲೆ, ಇನ್ ಕೇಸ್ ಆಫ್ ಏನಾದರೂ ಮಿಸ್ ಆಗಿದ್ದರೆ ಮತ್ತೆ ಅದಕ್ಕೆ ಏನಾಗುತ್ತೆ, ಒಂದು 2 ಡೇಸ್ ಟೈಮನ್ನು ತೊಗೊತಾರೆ ವ್ಯಾಲ್ಯೂಯೇಷನ್ ಮಾಡಲಿಕ್ಕೆ. ಓಕೆ, ಆಮೇಲೆ ಏನು ಮಾಡ್ತಾರಪ್ಪ ಅಂತಂದರೆ, ಮಿಸ್ ಏನೂ ಆಗಿಲ್ಲ, ಎಲ್ಲ ಕರೆಕ್ಟ್ ಅದಾವೆ, ಎಲ್ಲ ಪೇಪರ್ ಚೆಕ್ ಆಗಿದ್ದಾವೆ ಅಂತಂದರೆ, ಸೊ ಅದನ್ನು ಡಾಟಾ ಬೇಸಿಗೆ ತೊಗೊಂಬಂದು ಅದನ್ನು ಕೋಡಿಂಗ್ ಅದು ಎಲ್ಲ ಫಾರ್ಮೇಷನ್ಗಳನ್ನು ಬಾರ್ ಕೋಡಿಂಗ್ ಎಲ್ಲನೂ ಮ್ಯಾಚ್ ಮಾಡಿಕೊಂಡು ನಿಮ್ಮಗಳಿಗೆ ಡಿಸ್ಪ್ಲೇ ಕೊಡಬೇಕಂತಂದರೆ ಒಂದು ವಾರ ಅದು ಬೇಕಾಗುತ್ತೆ. ಒಂದು ವಾರ, ಯಾಕಂದರೆ ಮ್ಯಾಚಿಂಗ್ ಮಾಡ್ಕೊಳ್ಳಿಕ್ಕೆ ಅದು ಒಂದು ವಾರ ಬೇಕಾಗುತ್ತೆ. ಅದು ವರ್ಕಿಂಗ್ ಡೇ. ಈ ಗೌರ್ಮೆಂಟ್ ಹಾಲಿಡೇ ಸಂಡೇಗಳನ್ನು ಹೊರತುಪಡಿಸಿ ವರ್ಕಿಂಗ್ 7 ಡೇಸ್ ಒಳಗಡೆ ಏನು ಮಾಡ್ತಾರೆ ಅಂತಂದರೆ, ಇದು ಡಾಟಾ ಬೇಸಲ್ಲಿ ತೊಗೊಂಬಂದು ಎಲ್ಲವನ್ನು ರೆಡಿ ಮಾಡ್ಕೋಬೇಕಂತಂದರೆ ಇವತ್ತಿಂದ ಒಂದು 10 ಡೇಸ್ ತನಕ ಕೂಡ ಪ್ರೋಗ್ರೆಸಿವ್ ಆಗುತ್ತೆ. ಮೇ ಬಿ ನಿಮಗೆ 10 ಡೇಸ್, ವಿತಿನ್ 10 ಡೇಸ್ ಆಗ್ಬೋದು, ಅಥವಾ ಆಫ್ಟರ್ ದ 10 ಡೇಸ್ ಒಳಗಡೆ ನಿಮಗೆ ರಿಸಲ್ಟ್ ಬರುವಂಥ ಚಾನ್ಸಸ್ ಇದೆ. ಯಾಕಂದರೆ ವ್ಯಾಲ್ಯೂಯೇಷನ್ಸ್ ಕಂಪ್ಲೀಟ್ ಅಂತ ಆಗಿಬಿಟ್ಟಿದೆ ಎಲ್ಲನೂ. ಬಟ್ ರಿಸಲ್ಟ್ ಸಲುವಾಗಿ ನಾನು ಕಾಯಬೇಕಾಗತ್ತೆ. ಬಟ್ ನನಗೆ ಎಕ್ಸೆಪ್ಟೇಷನ್ ಮಾಡಿದಾಗೆ ನಾನು ಇನ್ನೊಂದು ವಾರದ ನಂತರ ನಿಮಗೆ ರಿಸಲ್ಟ್ ಬರುವಂಥ ಚಾನ್ಸಸ್ ಇದೆ. ಇನ್ ಕೇಸ್ ಅದಕ್ಕಿಂತ ಬೇಗನೆ ಮಾಹಿತಿ ಏನಾದರೂ ನನಗೆ ಗೊತ್ತಾದರೆ ನಿಮಗೆ ನಾನು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೇನೆ.